ಕೆಲವು ಸ್ಕೂಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಇವೆಲ್ಲ ಕೂಡ ನಾವೇ ಅವರಿಗೆ ಏನೇನು ಬೇಕು ಅಂತ ಹೇಳಿ ಕೊಟ್ಟಿಕೊಟ್ಟು ಹೊಸ ನಯಾ ಸ್ಕೂಲ್ಗಳನ್ನೇ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಇದಕ್ಕೆ ಪ್ರಯಾರಿಟಿ ಕೊಡಬೇಕು. ಆಮೇಲೆ ಹೆಲ್ತ್ ಮುಖ್ಯ. ಫಸ್ಟ್ ಈಗ ಪ್ರೈಮರಿ ಎಜುಕೇಶನ್ ಬೆಂಗಳೂರಿಗೆ ಜನ ಬರೋದನ್ನು ತಪ್ಪಿಸಬೇಕು, ವಲಸೆ ಬರೋದು ವಿದ್ಯಾಭ್ಯಾಸಕ್ಕೋಸ್ಕರ. ಆ ದೃಷ್ಟಿಯಿಂದ ಈ ಪಾಲಿಸಿ ಯಾರು ತಯಾರಾಗಿದೆ ಇನ್ನೊಂದು 5-6 ದಿನದಲ್ಲಿ ಕಂಪ್ಲೀಟ್ ನಿಮಗೆ ಮಾಹಿತಿಯನ್ನು ನಾವು ಕೊಡಬೇಕು. ಆಮೇಲೆ ಒಂದು NRI ಬಹಳ ಜನ ನಾನು ಹಿಂದೆ ಮಾತು ಕೊಟ್ಟಿದ್ದೆ, ನಮ್ಮ ಮ್ಯಾನಿಫೆಸ್ಟೋ ಹೇಳಿದ್ದು ಒಂದು NRI ಸಪ್ರೇಟ್ ಸೆಕ್ರೆಟರಿ. ಯಾಕೆಂದ್ರೆ ಬಹಳ ಜನ ಇನ್ವೆಸ್ಟರ್ಸ್ ಬಂದು ನಮ್ಮ ಕರ್ನಾಟಕದಲ್ಲಿ ನೋಡ್ತಾರೆ. ಅದಕ್ಕೆ ಒಂದು ಸಪ್ರೇಟ್ NRI ಸೆಕ್ರೆಟರಿ ಮಾಡಿ, ಸೊ ಯಾರೇ ಬಗ್ಗೆ NRI ಅವ್ರಿಗೆ ಫೆಸಿಲಿಟಿ ಮಾಡಿಕೊಡ್ಬೋದು, ಏನೇ ಸಹಾಯ ಮಾಡ್ಬೋದು ಇರೋಂಥ ಸಿಸ್ಟಮ್ನಲ್ಲಿ. ಇನ್ನು ಅವ್ರಿಗೆ ಸಪ್ರೇಟ್ ಆಗಿ ಈಗ ಅವರು ಬಂದದ್ದು ಇನ್ವೆಸ್ಟ್ ಮಾಡಲಿಕ್ಕೆ ಅದಕ್ಕೆಲ್ಲ ಕೂಡ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ NRI ಸೆಕ್ರೆಟ್ ಮಾಡಲಿಕ್ಕೆ ಅದಕ್ಕೆ ಏನೇನು ಕಾನೂನು ಚೌಕಟ್ಟಿನಲ್ಲಿ ವ್ಯವಸ್ಥೆ ಮಾಡಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ನಾನು ಕೇಳಿದ್ದೇನೆ. ಸೊ ಅದು ಕೂಡ ಒಂದು ಪ್ರಪೋಸಲ್ನ ನಮ್ಮ ಅಧಿಕಾರಿಗಳು ಕೂಡ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಸೊ ಈ ಕೆಲವು ಮೇಜರ್ ಡಿಸಿಷನ್ ತಗೊಂಡು ಅವ್ರಿಗೆ ಆಡಳಿತದಲ್ಲಿ ಯಾರು ಕೂಡ ನಮ್ಮ ಮಂತ್ರಿಗಳು ಅಲ್ಲಿ ಶಾಸಕರು ಇಲ್ಲ ನಮ್ಮ ಸ್ಟಾಫ್ ಮತ್ತೆ ಹೇಳ್ತಾ ಇದ್ದಾರೆ, ಯಾವ ಪ್ರೆಷರ್ಗೂ ನೀವು ಗೀಡ್ ಹಾಕಬಾರ್ದು, ಕಾನೂನು ಚೌಕಟ್ಟಿನಲ್ಲಿ ಇದ್ರೆ ಮಾತ್ರ ಮಾಡಬೇಕು. ಅದಕ್ಕೆ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇರ್ತದೆ. ಆ ನಿಟ್ಟಿನಲ್ಲಿ ಜನರ ಸೇವೆಯನ್ನು ಮಾಡಬೇಕು ಅಂತೇಳಿ. ಏಕೆಂದರೆ ಯಾವ ಇದಕ್ಕೂ ನಮ್ಮ ಮಂತ್ರಿಗಳು ಕೆಲವೆಲ್ಲ ಹೊಸದಿರ್ಬೋದು, ಹಳದಿರ್ಬೋದು, ಯಾವ ಒತ್ತಡದ ಮೇಲೆ ಸೈನ್ ಹಾಕಿ ಪ್ರಯತ್ನ ಮಾಡೋದು, ನೀವು ಯಾವ ಕಾರಣಕ್ಕೂ ಲೀಡ್ ಆಗಬಾರ್ದು ಅವ್ರಿಗೆ ಸಿಸ್ಟಮ್ ಅಂತೇಳಿ ಅವ್ರಿಗೆ ಹೇಳಿದ್ದೇನೆ. ಫ್ರೀ, ಫೇರ್, ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡಬೇಕು, ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಅವರಿಗೆ ಮಾರ್ಗಸೂಚಿಯನ್ನು ಕೂಡ ಕೊಡಬೇಕು. ಪೊಲೀಸರು ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪರೇಟ್ ಸ್ಕ್ವಾಡ್, ಈ ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ ನೇಮಕ ಮಾಡಿ ಪ್ರತಿ ತಾಲೂಕಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಹಾಕೋದು, ಎಲ್ಲೂ ಕೂಡ ಅವರು ಯಾರು ಕೂಡ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಬಾರ್ದು. ಸೊ ಯಾರು ರೌಡೀಸ್ಗಳಿದ್ದಾರೆ, ರೌಡೀಸ್ ಚಿಗುರು ಹೊಸದಾಗಿ ಹುಡುಗರು ಹಳಬರು ಎಲ್ಲರೂ ಕೂಡ ಜಾಗೃತಿಯಿಂದ ಅವ್ರ ಬಗ್ಗೆ ನೀವು ಒಂದು ಸ್ಪೆಷಲ್ ಒಂದು ಕೋರ್ಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವ್ರಿಗೆ ನಾನು ತಿಳಿಸಿದ್ದೆ. ಆಮೇಲೆ ಸಕಾಲ ವಿಚಾರದಲ್ಲೂ ಕೂಡ ಕ್ವಾಲಿಟಿ ಇನ್ನು ಹೆಚ್ಚಿಗೆ ಆಗಬೇಕು. ಯಾರಿಗೆ ಏನು ಸಕಾಲದಿಂದ ಅವ್ರಿಗೆ ಅನುಕೂಲ ಆಗಬೇಕು ಅದು ಕೂಡ ಎಲ್ಲ ಮಾಡಿದ್ದೇನೆ. ಆಮೇಲೆ ಅವರಿಗೆ ಕೆಲವು ಕರ್ನಾಟಕ ಭವನ್ ಫಂಕ್ಷನಿಂಗಲ್ಲಿ ನನಗೆ ಸಮಾಧಾನ ಇಲ್ಲ. ಸೊ ಅದಕ್ಕೆ ನಾನು ಡೆಲ್ಲಿಗೆ ಹೋಗಿ ನಮ್ಮ ಕೆಲವು ಸೀನಿಯರ್ ಆಫೀಸರ್ಸ್ನ ಯಾರು ಡೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ ಸಂಪರ್ಕ ಮಾಡ್ತೇನೆ, ಯಾವುದೋ ಒಂದು ಮೀಟಿಂಗ್ ಮಾಡ್ತೇನೆ. ಅದಾದ್ಮೇಲೆ ಯಾರು ರಿಟೈರ್ಡ್ ಆಗಿದ್ದಾರೆ ನಮ್ಮ ಆಫೀಸರ್ಸ್ ಅವರು ಕೂಡ ಸಪ್ರೇಟ್ ಆಗಿ ಮಾಡ್ತೇನೆ, ಮಾಡಿ ಅದು ಒಂದು ಸಪ್ರೇಟ್ ಕೆಲವು ಸೆಲ್ನ ರಚನೆ ಮಾಡಿ ನಮ್ಮ ರಾಜ್ಯಕ್ಕೆ ಏನೇನು ಹಣ ಬೇಕು, ಏನು ಹೊಸ ಪ್ರೋಗ್ರಾಮ್ಸ್ ಬೇರೆ ಬೇರೆ ರಾಜ್ಯದವರು ತೆಗೆದುಕೊಳ್ತಾ ಇದ್ದಾರೆ ಅದೆಲ್ಲ ಗಮನಿಸಿ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ನಾವು ಕೂಡ ಅವರಿಗೆ ಫೈಲ್ ಮಾಡಬೇಕು. ನಮ್ಮದು ಕೂಡ ರಿಕ್ವೆಸ್ಟ್ ಕೇಂದ್ರ ಸರ್ಕಾರಕ್ಕೆ ಇರಬೇಕು. ಅದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಹೇಳಿದ್ದೇನೆ. ನೆಕ್ಸ್ಟ್ ಡೆಲ್ಲಿಗೆ ಹೋದಾಗ ನಮ್ಮ ರಾಜ್ಯದವರೇ ಆದಂಥ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರು ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೊಂದು ಮೀಟಿಂಗು, ಯಾರು ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ ಅವರು ಕೂಡ ಕರೆಸಿ ಅವರಿಂದ ನಮ್ಮ ರಾಜ್ಯದ ಸೇವೆಗೆ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆಯೇ ಅನ್ನೋದನ್ನು ಚರ್ಚೆ ಮಾಡಿ ತೀರ್ಮಾನಗಳನ್ನು ನೆಕ್ಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ನಾನು ತಿಳಿಸ್ತೇನೆ. ಅವ್ರನ್ನ ಭೇಟಿ ಕೂಡ ನಾನು ಮಾಡ್ತೇನೆ.
ಇಷ್ಟೇ, ಇನ್ನೇನು ಇದೆಯಾ? Sir, India, what are the key challenges you face in administration? What are the key challenges you face in administration? Just we have started, I have given an opportunity to give them 15 days time to submit the report. Let me see, they should tell ಏನು ಮಾಡಕ್ಕೆ ಸಾಧ್ಯ, ಏನು ಮಾಡೋಕ್ಕಾಗಲ್ಲ, ಏನು ನಮ್ಮ ಪ್ರೋಗ್ರಾಮ್ಸ್ ಇದೆ, ಏನು ಮ್ಯಾನಿಫೆಸ್ಟೋ ಹೇಳಿದ್ವಿ, ಬಜೆಟ್ ಹೇಳಿದ್ದೀವಿ, ಅದೆಲ್ಲ ಕೂಡ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು, ಏನೇನು ಸಮಸ್ಯೆ ಇದೆ ಅಂತೇಳಿ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಅವ್ರ 15 ದಿನದಲ್ಲಿ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದೆ. ಒತ್ತು ಮುಗಿದ್ರೊಳಗೆ ಮಹಿಳೆಯರಿಗೆ ಪ್ರಾಧಾನ್ಯತೆ ಇದೆ ಸರ್ ನಿಮ್ಮ ಸಂಪುಟದಲ್ಲಿ. ಮಹಿಳೆಯರಿಗೆ ಖಾತೆ ಹಂಚಿಕೆ ವಿಚಾರದಲ್ಲಿ ಕೆಲವೊಂದಿಷ್ಟು ಗೊಂದಲ ಇದೆ, ಹಾಗಾಗಿ ಎಲ್ಲೋ ಕೂಡ ನಿಮ್ಗೇನಾದ್ರು ಗೊತ್ತಾಗಬೇಕು. ಸರ್ ಫೈನಾನ್ಷಿಯಲ್ ಸ್ಟೇಟಸ್ ಮೀಟಿಂಗ್ ಮಾಡಿದ್ದೀರಿ ಸರ್, ನೀವು ಆಲ್ಮೋಸ್ಟ್ ಒಂದು ಫೀಡ್ಬ್ಯಾಕ್ ಬಂದಿದೆ. ಫೈನಾನ್ಷಿಯಲ್ ಸ್ಟೇಟಸ್ ಇನ್ನೂ ಹೋಗಿಲ್ಲ. ಖಾತೆ ಒತ್ತುಗಳಲ್ಲಿ ನನ್ನನ್ನು ಯಾರು ಬರಲಿಲ್ಲ, ಯಾರು ಭೇಟಿ ಮಾಡಿಲ್ಲ. ಬೆಂಗಳೂರು ಅಭಿವೃದ್ಧಿ ಇಲಾಖೆ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಅಂತ ಅಸಮಾಧಾನ ಇದೆ. ತಮ್ಮನ್ನು ಒಳಗೊಂಡಂತೆ ಬೆಂಗಳೂರು ಡೆವಲಪ್ಮೆಂಟ್ ಖಾತೆ ಬೇಕು ಅಂತ ಕಸರತ್ತು ಶುರು ಮಾಡಿದ್ದಾರೆ. ಗಾಳಿಯಲ್ಲಿ ಮಾತಾಡೋದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ. ಗೋವಾ ಹೋದ ಮೇಲೆಲ್ಲ ಮಾತಾಡ್ತಾರೆ. ಸರ್ ಎಲ್ಲ ಸಚಿವರ ಸಹಮತಿಯ ಖಾತೆಗಳನ್ನು ಹಂಚಿಕೆ ಮಾಡ್ಬೇಕಾಗುತ್ತೆ. ನಾವೇನು ತಮ್ಮ ಆರ್ತಿಯಲ್ಲಿ ಡಿಮ್ಯಾಂಡ್ ಅಂತ ಬಂದು ಪಕ್ಷ ತೀರ್ಮಾನ ಮಾಡಬಹುದು. ಪಕ್ಷ ನನ್ನ ಮುಖ್ಯಮಂತ್ರಿ ಹೇಳಿದೆ, ನಾನೇನು ಕೆಲಸ ಮಾಡಬೇಕು ಅಂತ ಹೇಳಿದೆ, ಮಾಡ್ತೀನಿ. ಯಾರಿಗೆ ಏನು ಕೆಲಸ ಹೇಳಿದ್ರೆ ಆ ಕೆಲಸ ಮಾಡ್ತೀನಿ. ಬಿಜೆಪಿ ಅವರು ಪ್ರಶ್ನೆ ಮಾಡಿದರೆ ಹೊಸದಾಗಿ ಘೋಷಣೆ ಮಾಡಿದಂತ ಯೋಜನೆಗೆ ಆರ್ಥಿಕ ಸಂಪನ್ಮೂಲ ಹೇಗಿದೆ ಅಂತ ಘೋಷಣೆ ಮಾಡಿ ತಿಳಿಸಬೇಕು ಅಂತ ಹೇಳಿದ್ದಾರೆ. ಅದು ಆದೇಶವನ್ನು ಮಾಡಿಸಬೇಕು. ಖಂಡಿತ ಅವ್ರಿಗೆ ತಿಳಿಸೇ ನಾವೇನು ಅವ್ರಿಗೂ ತಿಳಿಸ್ತೀವಿ, ನಿಮಗೂ ತಿಳಿಸ್ತೀವಿ. ಆರ್ಥಿಕವಾಗಿ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತ ಹೇಳಿದ್ದಾರೆ. ಏನ್ ಕೆಲಸ ಮಾಡಿದ್ರು ಆರ್ಥಿಕ ಹೊರೆ ಇರುತ್ತೆ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಕಾಫಿ ತಿಂಡಿ ಇದು ಆರ್ಥಿಕ ಹೊರೆ ಇಲ್ವಾ? ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರಿ ಮತ್ತು ತಾವು ಹೇಳಿದ್ರಿ. ಈ ಬಾರಿ ಅದನ್ನ ಸಭೆಯಲ್ಲಿ ಪರಿಷ್ಕರಣೆ ಮಾಡ್ತಾ ಇಲ್ಲ. ಕೆಲವರು ಏನಾಗಿದೆ, ಈ ಫೋನ್ ನಂಬರು, ಡೀಟೇಲು ಕೆಲವೆಲ್ಲ ಕಮರ್ಷಿಯಲ್ ಮಾಡ್ಕೊಂಡು 200 ಯೂನಿಟ್ ಅಂತ ರೆಸಿಡೆಂಟ್ ತಗೊಂಡು ಕಮರ್ಷಿಯಲ್ ಮಾಡ್ತಾವೆ ಅಂಗಡಿಗಳು, ಅವು ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ. ಬೇರೆ ಎಲ್ಲ 1,60,60,00,000 ಅಷ್ಟು ಜನ ಇಂಡಿವಿಜುವಲ್ ತಗೋತಾ ಇದ್ದಾರೆ. ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೋ ತಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರು ತಗೋತಾ ಇದ್ದಾರೆ ಅಂತ ಅವ್ರು ನಮ್ಗೆ ಡೀಟೇಲ್ ಬೇಕಲ್ಲ. ಯಾಕೆಂದ್ರೆ ಒಬ್ಬೊಬ್ಬರ ಹೆಸರಲ್ಲಿ 5-6 ಮೀಟರ್ಗಳಿದೆ, 5-6-7 ಮೀಟರ್ಗಳಿದೆ. ಯಾರು ಬಾಡಿಗೆ ಮನೆ ಇರ್ತಾರೋ, ಹೊರಗಡೆ ರಾಜ್ಯವನು, ಏನು ಕಥೆನೋ, ಏನು ಎಂತ, ನಾವು ನಮ್ಮ ರಾಜ್ಯವನು ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅವನ ಫೋನ್ ನಂಬರ್ ಏನು, ಅವನ ಕರೆಕ್ಟಾಗಿ ಉಪಯೋಗ ಆಗ್ತಾ ಇದೆ, ಅವನ್ನೆಲ್ಲ ಬಾಡಿಗೆ ಕೊಟ್ಟವನ ಏನು ಅಂತ ಬೇಕು. ಆಮೇಲೆ ಈಗ 120 ಕೋಟಿ ರೂಪಾಯಿ ಈಗ ನಮಗೆ ಇದಾಯ್ತು. ಎಲ್ಲ ಕೆಲವೆಲ್ಲ ಸತ್ತವರೆಲ್ಲ ಕೆಲವರು ಡ್ರಾ ಮಾಡ್ಕೊಂಡಿದ್ದಾರೆ ಮನೆಗಳು. ಅದಕ್ಕೆ ಚೆಕ್ ಇರಬೇಕಲ್ಲ, ಯಾರ ರೆಸ್ಪಾನ್ಸಿಬಿಲಿಟಿ, ಯಾರ ಸತ್ತೋದ ತಕ್ಷಣ, ಯಾರ ಊರ ಸತ್ತೋದ ತಕ್ಷಣ, ಯಾರ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್, ಇಲ್ಲ ಅಂದ್ರೆ PDOನೋ ಇಂಥವ್ರು ಸತ್ತಿದ್ದಾರೆ, ಇಂಥವ್ರು ಮಾಡಿದ್ದಾರೆ ಅಂತ ಮಾಹಿತಿ ಎಲ್ಲ ಕೊಡ್ಬೇಕಲ್ಲ. ಅವ್ರ ಕುಟುಂಬದವ್ರು ಕೊಡ್ಬೇಕಲ್ಲ, ಅವ್ರಿಗೂ ಭಯ ಇರ್ಬೇಕಲ್ಲ. ಡ್ರಾ ಮಾಡೋದು ಇವೆಲ್ಲ ಕೂಡ ಮಾಡಬಾರ್ದಲ್ಲ. ಸರ್, ಇವಾಗ ಬ್ಯಾಂಗ್ಳೂರ್ಗೆ ಒಳ್ಳೆ ಬ್ಲೂ ಪ್ರಿಂಟ್ ಇಟ್ಕೊಂಡಿದ್ದೀರಲ್ಲ, ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಸ್ ಇದೆ. ಅದು ಇಂಪ್ಲಿಮೆಂಟೇಷನ್, ರಿಸೋರ್ಸ್ ಮೊಬಿಲೈಸೇಷನ್ ಹೇಗೆ ಮಾಡ್ತೀರಿ?
ಅದೆಲ್ಲ ಇಲ್ಲೇ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಈಗ ನಿನ್ನೆ ತಾನೇ ನಾನು ರೋಡ್ಗೆ ಎಮರ್ಜೆನ್ಸಿ ಕೆಲವು ರೋಡ್ಸ್ ಎಲ್ಲೆಲ್ಲಿದೆ ಭಾಳ ರೋಡ್ ಬೇಕಾದ್ರೆ 2,000 ಕೋಟಿ ರೂಪಾಯಿ ಕೊಡೋದು ಒಂದು ಡಿಸಿಷನ್ ಆಗಿದೆ. ಅವರೆಲ್ಲ ಈಗ ನಮ್ಮ ರಸ್ತೆಗೆ ಯಾರು ಬಿಟ್ಟು ಮಂತ್ರಿ ಬರ್ತಾರೆ ಅವರು ಟೇಕ್ ಇಟ್ ಅಪ್ ದ ರೆಸ್ಪಾನ್ಸಿಬಿಲಿಟಿ. Just a day of day one of government already in the cabinet there are no women ministers. They talk about women reservation. How your cabinet is not serious. If they wait, there are a lot of vacancies. Last time also we did there was no members time. We are there. The driving which we are doing the government for a common man is not individual. All these schemes we are doing to human. We have set a model in the entire country how to help the women. Thank you.